ಮದ್ದೂರಿನಲ್ಲಿ ಒಂದು ಗಣಪತಿ ಒಂದು ಮಸೂದಿಯ ಮುಂದೆ ಹೋದರೆ ಕಲ್ಲೆಸಿದ್ದಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಅಂದಾಗ ಇವರು ನಮ್ಮ ಜೊತೆಗೆ ಹೊಂದಾಣಿಕೆಯಾಗಿರಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿವರೆಗೆ ಅವರು ಅಲ್ಪಸಂಖ್ಯಾತ ಅವ್ರ ಧರ್ಮನೇ ಹೇಳ್ತಾರೆ, ಅವ್ರ ಧರ್ಮದಲ್ಲೇ ಹೇಳ್ತಾರೆ, ಎಲ್ಲಿವರೆಗೆ ನೀವು ಮೆಜಾರಿಟಿ ಆಗೋದಿಲ್ಲ ಅಥವಾ ಸರಿ ಸಮಾನರಾಗೋದಿಲ್ಲ, ಈ ಕಾಫೀರ್ಗಳ ಜೊತೆಗೆ ಹೊಂದಾಣಿಕೆಯಿಂದ ಇರಿ. ಎಂದು ನಮ್ಮ ಸಂಖ್ಯೆ ಹೆಚ್ಚಾಗ್ತದೆ, ಈ ಕಾಫೀರ್ ಅಂದರೆ ನಾನ್ ಮುಸ್ಲಿಂ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಪಾರ್ಸಿ ಇರ್ಬೋದು, ಯಾರೇ ಇರಲಿ, ಅವರ ತಲೆಯನ್ನು ಕತ್ತರಿಸಿದ್ರೆ ನಿಮಗೆ ಜನ್ನತ್ ಸಿಗುತ್ತದೆ, ಸ್ವರ್ಗ ಸಿಗುತ್ತದೆ. ಇದು ಅವ್ರ ಧರ್ಮದ ಸಿದ್ಧಾಂತ. ಇದನ್ನು ಯಾರೂ ಇವತ್ತು ಚರ್ಚೆ ಮಾಡೋದಿಲ್ಲ, ಬರೀ ಓಟ್ ರಾಜಕಾರಣ. ಹಿಂದೂಗಳ ವಿರುದ್ಧ ಎಷ್ಟೇ ಅಪಮಾನ ಮಾಡಿದ್ರು ಹಿಂದೂಗಳು ಓಟ್ ಹಾಕ್ತಾರೆ, ಹಣ ತೊಗೊಂಡು ಓಟ್ ಹಾಕ್ತಾರೋ, ಗ್ಯಾರಂಟಿಗೆ ಓಟ್ ಹಾಕ್ತಾರೋ, ಅಥವಾ ನಮ್ಮ ಜಾತಿ ಒಬ್ಬ ಮುಖ್ಯಮಂತ್ರಿ ಆಗ್ತಾನಂತೇಳಿ ಓಟ್ ಹಾಕ್ತಾರೋ ಹೊರತು ಇವರಿಗೆಂದೂ ಹಿಂದೂಗಳು ಬಂದಾಗೋದಿಲ್ಲ ಅನ್ನುವಂಥ ಕಲ್ಪನೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ನೋಡಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿಗೆ ಸಿಗ್ತಾ ಇದೆ. SC/ST ಫಂಡು ಡೈವರ್ಟ್ ಮಾಡಿದ್ರು ಸಹ ಅದರ ಬಗ್ಗೆ ಒಬ್ಬ ದಲಿತ ಮುಖಂಡರು ಮಾತಾಡ್ತಾ ಇಲ್ಲ. ಅಂದಾಗ ಕರ್ನಾಟಕ ಇದೇ ರೀತಿ ನಾವು ಬಿಟ್ಟರೆ ಕೇರಳ ಮತ್ತು ಪಶ್ಚಿಮ ಭಾಗದ ಸ್ಥಿತಿ ಏನಾಗಿದೆಯಲ್ಲ ಅಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಬರ್ತದೆ. ಇವತ್ತು ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯವರು, ರೋಹಿಂಗ್ಯಾಗಳು ಒಂದೊಂದು ಬಡಾವಣೆ ಆಗಿದೆ. ಇವನ್ನೆಲ್ಲ ಹೊರಗೆ ಹಾಕಿದ್ರೆ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಬಿಹಾರ್ನಲ್ಲಿ ಇವತ್ತಲ್ಲಿರುವಂಥ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದಂಥವ್ರನ್ನೆಲ್ಲ ಬದ್ದು ಹೊರಗಾಕಿ ಅವರ ಮತದಾರ ಪಟ್ಟಿಯಿಂದ ಕಡಿಮೆ ಮಾಡಿದ್ದಕ್ಕೇ ಬಿಹಾರದಲ್ಲಿ 2-3ಕ್ಕಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳಲ್ಲಿ ಸಾಧ್ಯವಾಯಿತು. ಈಗ ಆ ಪ್ರಯೋಗ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮುಸ್ಲಿಮರನ್ನ ಎಷ್ಟು ಲಕ್ಷ ಜನರನ್ನು ನಮ್ಮ ದೇಶದಲ್ಲಿ ಕರ್ಕೊಂಡು ಬಂದು ರೇಷನ್ ಕಾರ್ಡು, ವೋಟರ್ ಲಿಸ್ಟು ಎಲ್ಲ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇವರಿಗೆ ಯಾವಾಗ ಬುದ್ಧಿ ಬರ್ತದಂದರೆ ನಾವೆಲ್ಲ ಒಂದಾಗಿ ಹಿಂದೂಗಳ ಪರವಾಗಿ ಇದ್ರೇ ಈ ಸರ್ಕಾರ ಇರ್ತಕ್ಕಂಥ ಭಾವನೆ ಬರೋರಿಗೆ ಇಂತಹ ನಕಲಿ ಜಾತ್ಯತೀತರು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕೇ ಬಂಧುಗಳೇ, ಇವತ್ತು ಕುಟುಂಬ ರಾಜಕಾರಣ, ನಾನು ಮುಖ್ಯಮಂತ್ರಿ ಆದಮೇಲೆ ನನ್ನ ಮಗನೇ ಮುಖ್ಯಮಂತ್ರಿ ಆಗಬೇಕು, ನನ್ನ ಮಗ ಮುಖ್ಯಮಂತ್ರಿ ಮುಗಿದ ಅವಧಿ ಮುಗಿದ ಮೇಲೆ ನನ್ನ ಮೊಮ್ಮಗ ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾರು ಇವತ್ತು ನೋಡಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರ ಕುಟುಂಬದವರು ಯಾರೂ ರಾಜಕಾರಣಕ್ಕೆ ಬರಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ. ಇವತ್ತು ನಿತೀಶ್ ಕುಮಾರ್ ನೇತೃತ್ವ, ಯಾಕಂದ್ರೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ನಾನು ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ, ಅವ್ರ ಕ್ಯಾಬಿನೆಟ್ ಇದ್ದರೂ ನಾನು ರಾಜ್ಯ ಮಂತ್ರಿ ಇದ್ದೆ. ಮೈಸೂರು ಬೆಂಗಳೂರು ಒಂದು ಟ್ರೈನ್ ಆಕ್ಸಿಡೆಂಟ್ ಆದಾಗ ನಾನು ಇಲ್ಲಿ ಒಂದೆರಡು ಟ್ರೈನ್ ಪಲ್ಟಿಯಾಗಿತ್ತು, ಅವಾಗ ಬಂದಿದ್ದೆ. ಅಲ್ಲಿ ಬೆಂಗಳೂರಿಗೆ ಬಂದು ಮೈಸೂರಿಗೆ ಬಂದು ಇಲ್ಲಿ ಅವರೆಲ್ಲ ದವಾಖಾನೆಗೆ ಹೋಗಿ ಮಾತಾಡಿಸಿ ಅವ್ರಿಗೆ ಸರ್ಕಾರದಿಂದ ಮುಂಜಾನೆ 4 ಗಂಟೆಗೆ ನಾನು ಫೋನ್ ಮಾಡಿದ್ದೆ ನಿತೀಶ್ ಕುಮಾರ್ ಅವರು, ಮೈಸೂರು ಬೆಂಗಳೂರು ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿದೆ, ನೀವು ಅಲ್ಲಿ ಹೋಗಬೇಕು, ಹೋಗಿ ಯಾರು ತಿಳ್ಕೊಂಡಿದ್ದಾರೆ ಅವ್ರಿಗೆ 2 ಲಕ್ಷ ಪರಿಹಾರ ರೈಲ್ವೆ ಇಲಾಖೆಯಿಂದ ಘೋಷಣೆ ಮಾಡಿರ್ಬೇಕಂತೇಳಿ ಹೇಳಿದ್ರು. ಅದೇ ವ್ಯಕ್ತಿನ ನಾನು ಸುಮಾರು 2 ವರ್ಷ ಸಮೀಪದಿಂದ ನೋಡಿದ್ದೇನೆ ದಿಲ್ಲಿ. ಯಾಕಂದರೆ ಅವರ ಜೊತೆಗೆ ನಾನು ಸಚಿವನಾಗಿ ಕೆಲಸ ಮಾಡುವಾಗ ಭಾಳ ಅವರ ಆಡಳಿತ, ಒಮ್ಮೆ ನನಗೆ ಸುಶೀಲ್ ಕುಮಾರ್ ಮೋದಿಯವರು ಏನು ಬಿಹಾರದ ಹಿಂದಿನ ಉಪಮುಖ್ಯಮಂತ್ರಿ, ಒಮ್ಮೆ ನನಗೆ ಭೇಟಿಯಾಗಿದ್ದು. ಅವ್ರು ಕೇಳಿದ್ರು, यत्नाल जी तुम नीतीश कुमार के साथ काम किया है, कैसा है ಅಂದರೆ ಯತ್ನಾಳ್ರೆ ನಮ್ಮ ನಿತೀಶ್ ಕುಮಾರ್ ಜೊತೆಗೆ ಆ ಥರ ಇನ್ನೂ ಅವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ. ಅದೇ BJP ಮತ್ತು JDUದ ಹೊಂದಾಣಿಕೆ ಆದಾಗ ನಾ ಹೇಳಿದೆ, ನಿತೀಶ್ ಕುಮಾರ್ ಒಬ್ಬ ಭಾರಿ ಆಡಳಿತಗಾರ, ಒಂದು ಯಾವುದರೇ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಡಿಸ್ಕಷನ್ ಇದ್ದರೆ ರಾತ್ರಿ 1 ಗಂಟೆ 2 ಗಂಟೆಗೆ ನಾವು ಮನೆಗೆ ಹೋಗ್ತಿದ್ದೀವಿ. ಅಂದರೆ ಒಳ್ಳೆಯ ಆಡಳಿತಗಾರ, ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ
ಭಾಳ ಎಲ್ಲ ನೀವು ಹೇಳಿದ ಸತ್ಯ. ಭಾರಿ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟ್ರು ನಿತೀಶ್ ಕುಮಾರ್ ಅಂತೇಳಿ ಅವತ್ತು ಸುಶೀಲ್ ಕುಮಾರ್ ಮೋದಿಯವರು ಒಪ್ಕೊಂಡಿದ್ರು. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಈ ಭ್ರಷ್ಟ ಕುಟುಂಬಗಳಿಂದ ಕರ್ನಾಟಕ ರಕ್ಷಣೆ ಮಾಡಬೇಕಾಗಿದೆ. ಮೊದಲೇ ಸಾಕು, ಇಷ್ಟು ದುಡ್ಡು ಮಾಡ್ಕೊಂಡಿರಲ್ಲ, ಇಷ್ಟು ಲೂಟಿ ಮಾಡಿರಲ್ಲ, ಜನರ ಹೆಸರು ಹೇಳಿ, ರೈತರ ಹೆಸರು ಹೇಳಿ, ಈ ಲೂಟಿ ಮಾಡ್ಕೊಂಡ ಮ್ಯಾಗೂ ಸಹ ನಿಮ್ಮ ಕುಟುಂಬನೇ ಉತ್ತರಾಧಿಕಾರಿ ಆಗಬೇಕು ಅನ್ನೋಂಥ ವ್ಯವಸ್ಥೆಯಿಂದ ಹೊರಗೆ ಬರೋದ್ರ ಸಲುವಾಗಿ ಇವತ್ತು ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟ ಈ ಭ್ರಷ್ಟ ಕುಟುಂಬದ ವಿರುದ್ಧ. ಏನೋ ಕೆಲವೊಂದು ಜನ ಹೋಗಿ ಬುಕ್ಕೆ ಕೊಟ್ಟು ಸರ್ ಅಂದು ಅಂತ ಸರ್ ಅನ್ನೋಂಥ ಯೋಗ್ಯತೆ ಇಲ್ಲ ಅನ್ನೋಂಥವ್ರು ಇದ್ದಾರೆ. ಅದಕ್ಕೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲೋ ಬಿಹಾರದಲ್ಲಿ ಗೆದ್ದೀವಿ ಅಂದರೆ ಕರ್ನಾಟಕದಲ್ಲಿ ಜನ ಕಣ್ಣು ಮುಚ್ಚಿ ಯಾವುದೋ ಒಂದು ಭ್ರಷ್ಟ ಕುಟುಂಬಕ್ಕೆ ಓಟ್ ಹಾಕ್ತೈತೆ ಅನ್ನೋಂಥ ಮೂರ್ಖತನದಲ್ಲಿ ಇವತ್ತು ಯಾರಾದರೂ ಇದ್ದರೆ ಅದು ತೆಗೆದು ಹಾಕಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯ ಆಡಳಿತ ಕೊಡಬೇಕಾಗಿದ್ದೀವಿ. ನೀವು ಮುಖ್ಯಮಂತ್ರಿಗಳಿದ್ದಾಗ ಶಿವಮೊಗ್ಗದಲ್ಲಿ ನಮ್ಮ ಹರ್ಷ ಅನ್ನುವಂಥ ಕಾರ್ಯಕರ್ತರ ಕೊಲೆ ಆಯಿತು. ಓಪನ್ ಆಗಿ ಈ ಸರ್ಕಾರದ ಸ್ವಾತಂತ್ರ್ಯ ವಿರುದ್ಧ ಸಾವರ್ಕರ್ ಪೂರ್ತಿ ಅಪಮಾನ ಮಾಡಿದ್ರು. ಔರಂಗಜೇಬ್, ಟಿಪ್ಪು ಸುಲ್ತಾನ್ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಚ್ಚಿದ್ರು. ಯಾವ ಹರ್ಷ ಕೊಲೆ ಮಾಡೋಂಥ ವ್ಯಕ್ತಿ ಜೈಲಿದ್ದ ಅವನಿಗೆ ಓಪನ್ ಆಗಿ ಮೊಬೈಲ್ ಸಿಗ್ತಾ ಇತ್ತು, ಬಿರಿಯಾನಿ ಸಿಗ್ತಾ ಇತ್ತು. ಇದು ನಮ್ಮ ಸರ್ಕಾರದ ಕಾಲ. ಯಾವ KG ಹಳ್ಳಿ TG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು. ಪೊಲೀಸ್ ಜೀಪ್ ಸುಟ್ಟರು, ಪೊಲೀಸರ ಮೇಲೆ ಕೈ ಮಾಡಿದ್ರು. ಅಲ್ಲಿ ಏನೂ ಆ್ಯಕ್ಷನ್ ಆಗಿಲ್ಲ. ಬರೀ ಒಂದೇ ಒಂದು ಪ್ರತಿಕ್ರಿಯೆ ಬಂತು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮ ಕೈಗೊಳ್ಳಲಾಗುವಂಥ ಅಯೋಗ್ಯದಿಂದ ನಮ್ಮ ಹಿಂದೂಗಳ ರಕ್ಷಣೆ ಆಗಲಿಲ್ಲ. ಹಿಂದೂಗಳು ನೋಡಿ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಇವರು ಬೆಂಕಿಯಿಂದ ಹೋಗ್ತಾರೆ. ಒಬ್ಬ ಮಹಿಳಾ ಪೊಲೀಸ್ ಮೇಲೆ ಅನುಚಿತ ವರ್ತನೆ ಮಾಡ್ತಾರೆ. ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿಯಾಗಿ ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾರೆ. ಆದರೆ ನಮ್ಮದೇ ಸರ್ಕಾರ ಇದ್ರೂ ಅವಾಗ ಏನು ಹೇಳೋದಂದರೆ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದು ನಮ್ಮ ಸರ್ಕಾರ ಇಲ್ಲ. ಈಗ ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರಲ್ರಿ ನೀವು? ಯಾವ ಪೊಲೀಸ್ ಸ್ಟೇಷನ್ ಅದು? ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಇವರಂದ್ರೂ ಕೂಡ ಇದು ಸಾವಿರ ಸರ್ಕಾರ ಐತಿ. ಈಗ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನ್ಗೆ ಏನು ಫರ್ಕ್ ಇಲ್ಲ. ನಮ್ಮ ಇವರು ಗುರೂಜಿ ಹೇಳೋದಲ್ಲ, ಮೈಸೂರು ಹುಲಿ ಅಲ್ಲ ಟಿಪ್ಪು ಸುಲ್ತಾನ್. ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥ ಒಬ್ಬ ನರಭಕ್ಷಕ ಟಿಪ್ಪು ಸುಲ್ತಾನ್. ಈಗ ನಾನು ಹುಲಿ ಅಂದ್ರಿ ಇಲ್ಲಿ ಅಂದ್ರಿ ನಾ ಏನು ಕೇರ್ ಮಾಡೋದಿಲ್ಲ. ಹುಲಿ ಅನ್ನೋರು ಹುಲಿ ಅಂತಾರೆ, ಇಲ್ಲಿ ಅನ್ನೋರು ಇಲ್ಲಿ ಅಂತಾರೆ. ಆದರೆ ಏನಾದರೂ ಮೈಸೂರಿನ ಹುಲಿ ಅಂದರೆ ಅಲ್ಲೇನು ಫೋಟೋ ಹಾಕಿಲ್ಲ, ಜಯಚಾಮರಾಜನ ಹಾಕಿ ನೋಡಿ. ಆ ಕುಟುಂಬ ಎಷ್ಟು ದೊಡ್ಡ ತ್ಯಾಗ ಮಾಡಿದೆ. ಅವರ ಒಂದು ಫೋಟೋ ಹಾಕಿ ಇವತ್ತು ಮೈಸೂರು ಇಷ್ಟು ಸುಂದರವಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಎಷ್ಟು ಅಗಲವಾದ ರಸ್ತೆ, ಎಷ್ಟು ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಿಲ್ಕು, ಹಾಸ್ಪಿಟಲು, ವಿಶ್ವವಿದ್ಯಾಲಯ, ಬ್ಯಾಂಕು, ಮೇಲಾಗಿ ರಿಸರ್ವೇಷನ್ ಮೀಸಲಾತಿ ಕೊಟ್ಟವರು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಬೆಂಗಳೂರಿಗೆ ವಿದ್ಯುತ್ತನ್ನು ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಲ್ಲಿ ಏನಾಯಿತು, ಹಳೆ ಮೈಸೂರು ಭಾಗ ಪುಣ್ಯಾತ್ಮ ಇದ್ದಂತೆ ಡೆವಲಪ್ ಆಯಿತು. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಿಜಾಮ್ ಶಾಹಿ, ಆದಿಲ್ ಶಾಹಿ, ಬರೀಲಿ ಶಾಹಿ, ಕುತುಬ್ ಶಾಹಿ, ಆ ಶಾಹಿ, ಈ ಶಾಹಿ, ಲಫಂಗ ಶಾಹಿ ಇವೆಲ್ಲ ಕೂಡಿ ಉತ್ತರ ಕರ್ನಾಟಕ ಹಿಂದುಳಿಲಿಕ್ಕೆ ಕಾರಣ ಅಲ್ಲಿ ಮುಸ್ಲಿಮರ ಆಡಳಿತ. ಮೈಸೂರು ಭಾಗ ಬೆಳವಣಿಗೆ ಅಭಿವೃದ್ಧಿ ಆಗಿ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು.